ದುಡ್ಡಿನ ಆಕರ್ಷಣೆ ಒಂದು ಹೇಳುವಾರು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಒಂದು ಟೆಕ್ನಿಕನ್ನು ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ, ಮೊನ್ನೆ ನಾನು ಗ್ಲಾಸಲ್ಲಿ ನಿಂಬೆಹಣ್ಣು ಹಾಕಿ ನೆಗೆಟಿವನ್ನು ಹಿಡಿದಾಕುತ್ತೆ ಅಂತ ಹೇಳಿದ್ದೆ. ಹಾಗೆ ಮನೆಯಲ್ಲಿ ನೆಗೆಟಿವನ್ನು ಅದು ಅಬ್ಸರ್ವ್ ಮಾಡಿ ಹೇಳ್ಕೊಳುತ್ತೆ. ಹಾಗೆ ಮನೆಯಲ್ಲಿರೋ ನೆಗೆಟಿವನ್ನು ಏನು ಮಾಡಬೇಕು ಅಂತ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮನೆ ಒರೆಸ್ಬೇಕಾದ್ರೆ ಏನೆಲ್ಲ ಐಟಮ್ ಹಾಕ್ಕೊಂಡು ಮನೆ ಒರೆಸ್ಬೇಕು ಅಂತ ನಾನು ತಿಳಿಸ್ಕೊಡ್ತಾಯಿದ್ದೀನಿ. ಮೊನ್ನೆ ಒಂದು ಕಮೆಂಟಲ್ಲಿ ಹೇಳಿದರು, ನಿಂಬೆಹಣ್ಣು ನೀರಿನಿಂದ 5 ದಿನ ಆಗಿದೆ, ಮೇಲೆ ಬರ್ತಾಯಿಲ್ಲ ಮೇಡಮ್ ಅಂತ. ಆ ಥರ ಇದ್ದರೆ ನೆಗೆಟಿವ್ ತುಂಬ ಜಾಸ್ತಿ ಇದೆ ಅಂತ ಅರ್ಥನೇ. ಆ ನೆಗೆಟಿವ್ನ ಹೋಗಲಾಡಿಸ್ಬೇಕು ಮನೆಯಿಂದ ಅಂದರೆ ಈ ಒಂದು ಒಳ್ಳೆ ಟೆಕ್ನಿಕ್ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ನಮ್ಮ ಮನೇಲೂ ಕೂಡ ಹೀಗೆ ಯಾರೋ ಗೆಸ್ಟ್ ಬಂದಿದ್ದರು. ಆ ಗೆಸ್ಟ್ ಬಂದೋದ್ಮೇಲೆ ನಮ್ಮ ಮನೇಲಿ ನಿಂಬೆಹಣ್ಣು 15 ದಿನ ನಿಂಬೆಹಣ್ಣು ಮೇಲೆ ಬರಲಿಲ್ಲ. ನಾನು 5 ದಿನಕ್ಕೊಂದ್ಸರಿ ನಿಂಬೆಹಣ್ಣು ಚೇಂಜ್ ಮಾಡ್ತೀನಿ. ಶನಿವಾರ ಹಾಕಿದ್ರೆ ಭಾನುವಾರ ಚೇಂಜ್ ಮಾಡ್ತೀನಿ. ಶನಿವಾರ ಹಾಕಿದ್ರೆ ಮಂಗಳವಾರ ಚೇಂಜ್ ಮಾಡ್ತೀನಿ. ಮಂಗಳವಾರ ಹಾಕಿದ್ರೆ ಮತ್ತು ಶನಿವಾರನೇ ಚೇಂಜ್ ಮಾಡೋದು. ಆ ಥರ ಮಾಡಿದ್ರೂ ಕೂಡ ನಮ್ಮ ಮನೆಯಲ್ಲಿ 2 ನಿಂಬೆಹಣ್ಣು ಚೇಂಜ್ ಮಾಡಿದ್ರೂ ಕೂಡ ನೆಗೆಟಿವ್ ನಮ್ಮ ಮನೆಯಲ್ಲಿ ಹೋಗಲಿಲ್ಲ. ಯಾಕೆಂದರೆ ನಿಂಬೆಹಣ್ಣು ಮೇಲೆ ಬರಲೇ ಇಲ್ಲ. ಆಗ ನಾನು ಈ ಒಂದು ಟೆಕ್ನಿಕನ್ನು ಮಾಡಿದೆ. ಮನೆ ಒರೆಸುವಾಗ ಈ 5 ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಮನೆನ ಒರೆಸಿದ್ಮೇಲೆ 5 ನಿಮಿಷಕ್ಕೆ ನಿಂಬೆಹಣ್ಣು ಮೇಲೆ ತೇಲಿತು. ಆವಾಗ ನಮ್ಮ ಮನೇಲಿ ಪಾಸಿಟಿವ್ ಇರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಮನಸ್ಸು ನಮಗೆ ತುಂಬ ಹಗುರವಾಗಿರುತ್ತೆ. ತುಂಬಾ ಏನೇ ಕೆಲಸ ಮಾಡಬೇಕಂದ್ರೂ ಇಂಟ್ರೆಸ್ಟ್ ಇರುತ್ತೆ. ನೆಗೆಟಿವ್ ಇದ್ದರೆ ನಮ್ಗೆ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ. ನಾನು ಆಲ್ರೆಡಿ ಫಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಇಂಗ್ರೀಡಿಯೆಂಟ್ಸ್ ಬಂದು 4 ನಿಂಬೆಹಣ್ಣು ಬೇಕು. ನಾವು 4 ನಿಂಬೆಹಣ್ಣು ಅಂದರೆ ನಾವು ಒಂದು 2-3 ತಿಂಗಳಿಗಾಗಷ್ಟು ಒಂದೇ ಕಿತ ಮಾಡಿಟ್ಕೊಬೋದು. ಅಕಸ್ಮಾತ್ ನಾವು ಆವಾಗ ಮನೆ ಒರೆಸ್ತೀವಿ, ಆವಾಗ ಟೈಮಲ್ಲೇ ಮಾಡ್ಕೊತೀವಿ ಅಂದರೆ ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ. ಅಕಸ್ಮಾತ್ ಆವಾಗ ಮಾಡ್ಕೊಳೋದು ನಮಗೂ ಕೆಲಸ ಬಿಸಿಯಲ್ಲಿ ಮಾಡ್ಕೊಳೋ ಕಷ್ಟ ಆಗುತ್ತೆ. ಅದಕ್ಕೆ 4 ನಿಂಬೆಹಣ್ಣು ತೊಗೊಳ್ಳಿ. ನಮಗೆ ಮಿನಿಮಮ್ ಒಂದು 2-3 ತಿಂಗಳು ಬರುತ್ತೆ. ಈ ಒಂದು ಟೆಕ್ನಿಕನ್ನು ಮಾಡಿಟ್ಕೊಂಬಿಡೋದೊಂದು ಬಾಕ್ಸಲ್ಲಿ ನೋಡಿ. ಈ ಥರ 1 ಲೀಟ್ರ್ ನೀರು ಹಿಡಿಸುತ್ತಲ್ಲ, ಈ ಥರ ಒಂದು ದೊಡ್ಡ ಬಾಕ್ಸಲ್ಲಿ ಹಾಕಿಟ್ಕೊಂಬಿಟ್ರೆ, ಒಂದು ಸರಿ ಮಾಡಿಟ್ಕೊಂಬಿಟ್ರೆ ನಮಗೆ ಲಾಸ್ಟ್ ಒಂದು 2-3 ತಿಂಗಳ ಗಂಟಲು ಬರುತ್ತೆ. ಹೆಂಗಿದ್ರು ನಾವು ವಾರಕ್ಕೆ 2-3 ಸರಿ ಮನೆ ಉಜ್ಜುತ್ತೀವಲ್ಲ, ನಮಗೆ ಬೇಕಾಗುತ್ತೆ. ಅದಕ್ಕೆ ನಾನು 4 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಾನು ಈಗ ನಾಳೆ ಬುಧವಾರ ಆಗಿರೋದ್ರಿಂದ ನಾಳೆ ಬುಧವಾರಕ್ಕೆ ನಾನು ಮನೆ ಉಜ್ಜಬೇಕು. ಹಾಗೆ ನಮ್ಮ ಮನೇಲಿ ಖಾಲಿಯಾಗಿದೆ, ಹಾಗೆ ಹೊಸದಾಗಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಿಮಗೆ ಕೂಡ ಶೇರ್ ಮಾಡೋಣ. ನನ್ನ ಸಬ್ಸ್ಕ್ರೈಬರು ನಾನೇನೋ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ, ಅದೊಂದು ಉಪಯೋಗ ಆಗುತ್ತೆ ಅಂತ ಕಾಯ್ತಾ ಇರ್ತೀರ. ಸೊ ನಾನು ಮಾಡ್ಕೊಳೋದ ಜೊತೆಗೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಖಂಡಿತ ನಾನು ಮನೆ ಯೂಸ್ ಮಾಡಿದ್ದೆ. ಮತ್ತು ನಮ್ಮ ನಿಂಬೆಹಣ್ಣು ಏನಾಗಿದೆ, ಗ್ಲಾಸಲ್ಲಿರೋ ನಿಂಬೆಹಣ್ಣು ಮತ್ತು 15 ದಿನದ ಮೇಲೆ ಇತ್ತು. ಎಣ್ಣೆಯಿಂದ ಅದು ಕೆಳಗಡೆ ಕುತ್ಕೊಂಡಿದೆ. ಮತ್ತು ನಮ್ಮ ಮನೇಲಿ ಡಿಸ್ಟಿ ಆಗಿದೆ, ನಮಗೆ ಕಣ್ಣು ದೃಷ್ಟಿ ಆಗಿದೆ ಅಂತ ಅದು ತೋರಿಸ್ತಾ ಇದೆ. ಹಾಗಾಗಿ ನಾನು ಮನೆ ಉಜ್ಜಬೇಕು. ಮನೆ ಉಜ್ಜೋದಕ್ಕೆ ನನಗೆ ನಿಂಬೆಹಣ್ಣು ಟೆಕ್ನಿಕ್ ಇದು ನಿಮಗೂ ತೋರಿಸ್ದಂಗೆ ಆಗುತ್ತೆ, ಮಾಡಿಟ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಹಾಗಾಗಿ ನಿಮಗೆ ಇದನ್ನು ತೋರಿಸೋದಕ್ಕೆ ನಾನು ರೆಡಿ ಇದ್ದೀನಿ. ನಮಗೆ ಯಾವ್ಯಾವ ಐಟಮ್ ಬೇಕಂದರೆ 4 ನಿಂಬೆಹಣ್ಣು ಬೇಕು. ನಮಗೆ ಒಂದು ದೊಡ್ಡ ಬಾಕ್ಸನ್ನು ಇಟ್ಕೊಳ್ಳಿ. ಅದರಲ್ಲಿ 1 ಲೀಟ್ರ್ ನೀರನ್ನು ಇಟ್ಕೊಳ್ಳಿ. ನಾನು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ. ನೀವು 1 ಲೀಟ್ರ್ ನೀರನ್ನು ಇಟ್ಕೊಳ್ಳಿ. ಅದಕ್ಕೇನೇನು ಬೇಕು ಅಂತ ತೋರಿಸ್ತೀನಿ. ನಮಗೆ 4 ನಿಂಬೆಹಣ್ಣು ಮತ್ತು ಕರ್ಪೂರ, ಒಂದು 10-15 ಕರ್ಪೂರನ ಹಾಕ್ಕೊಳ್ಳಿ. ಯಾಕೆಂದರೆ ಒಂದೇ ಸರಿ ಮಾಡಿಟ್ಕೊಳೋದ್ರಿಂದ ಒಂದು 10-15 ಕರ್ಪೂರ ಹಾಕ್ಕೊಳ್ಳಿ. ಮನೇಲಿರೋ ಕರ್ಪೂರನೇ ಯೂಸ್ ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಮನೇಲಿ ಪಚ್ಚ ಕರ್ಪೂರ ಇದ್ದರೆ ಪಚ್ಚ ಕರ್ಪೂರ ಕೂಡ ಬಳಸ್ಬೋದು. ನಾನು ಪಚ್ಚ ಕರ್ಪೂರ ಇದೆ ಆದರೆ ಬಳಸ್ತಾ ಇಲ್ಲ, ಈ ಕರ್ಪೂರನೇ ಬಳಸ್ತಾ ಇದ್ದೀನಿ. ನೀವು ಕೂಡ ಇದು ಒಂದು 15 ಇಟ್ಕೊಳ್ಳಿ. ಅದ್ರ ಜೊತೆಗೆ ನಮಗೆ ಸ್ಫಟಿಕ ಅಂತ ಗಂಧದ ಅಂಗಡಿಯಲ್ಲಿ ಸಿಗುತ್ತೆ. ಸ್ಫಟಿಕ ಅಂದರೆ ಈ ರೀತಿ ಇರುತ್ತೆ ನೋಡಿ, ಕಲ್ಲಿನ ರೀತಿಯಲ್ಲಿರುತ್ತೆ ಸ್ಫಟಿಕ. ಇದನ್ನು ನಾನು ನಮ್ಮ ಮನೇಲಿ ಮನೆ ಬಾಗಿಲು ಕಟ್ಟೋದಕ್ಕೆ ತಂದಿದ್ದೀನಿ ನೋಡಿ. ನೀವು ಬೇಕಾದರೆ ಮನೆ ಬಾಗಿಲಿಗೆ ಒಂದು ಅರ್ಧ kg ಸ್ಫಟಿಕನ ತಂದು ಕಟ್ಟಿಟ್ಕೊಳ್ಳಿ. ಯಾಕಂದರೆ ನೆಗೆಟಿವನ್ನು ಹೇಳ್ಕೊಳುತ್ತೆ. ಮನೇಲಿ ತುಂಬ ನೆಮ್ಮದಿ ಶಾಂತಿ ಇರುತ್ತೆ. ಹಾಗಾಗಿ ನಾನು ಮನೆ ಕಟ್ಟೋದಕ್ಕೆ ಅಂತಲೇ ಈ ರೀತಿ ತೊಗೊಬಂದಿದ್ದೀನಿ. ಇದನ್ನು ನಾನು ಮನೆ ಬಾಗಿಲಲ್ಲಿ ಮನೆ ಒಳಗಡೆ ಕಟ್ತೀನಿ, ಬಾಗಿಲ ಮೇಲೆ.
ಅದಕ್ಕೆ ಇದನ್ನು ತಂದಿದ್ದೀನಿ. ಇದ್ರದ್ದು ಪುಡಿ ಬರುತ್ತೆ, ಅಥವಾ ಕಲ್ಲೇ ತೊಗೊಬಂದು ನೀವು ಪುಡಿ ಮಾಡ್ಕೊಂಡು ನಾನು ತೋರಿಸ್ತೀನಿ ಅದು ಯಾವ ಇದೆ ಅಂತ. ನೋಡಿ ಈ ಥರ ಇರುತ್ತೆ. ಇದನ್ನು ಪುಡಿ ಮಾಡಿಟ್ಕೊಳ್ಳಿ, ಒಂದು ಹಿಡಿಯಷ್ಟು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಟ್ಕೊಂಡು ಇಟ್ಕೊಳ್ಳಿ. ಒಂದು ಹಿಡಿ ಬೇಕಾಗುತ್ತೆ ಇದು, ಯಾಕಂದರೆ ನಾವು ಒಂದು 3 ತಿಂಗಳಿಗಾಗಷ್ಟು ಒಂದೇ ಟೈಮ್ ಮಾಡಿ ಇಟ್ಕೊತಾ ಇದ್ದೀವಲ್ಲ ಅದಕ್ಕೆ. ಮತ್ತು ಒಂದು ಹಿಡಿಯಷ್ಟು ಕಲ್ಲುಪ್ಪು ಬೇಕಾಗುತ್ತೆ. ಒಂದು ಹಿಡಿ ಕಲ್ಲುಪ್ಪು ಬೇಕಾಗುತ್ತೆ. ಅದು ಕೂಡ ಈ ನೀರಿಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಅದ್ರ ಜೊತೆಗೆ ಅಡುಗೆ ಸೋಡಾ, ನಮ್ಮ ಮನೇಲಿ ಬಳಸ್ತೀವಲ್ಲ ಅಡುಗೆಗಳಿಗೆ ಸೋಡಾ, ಆ ಸೋಡಾ ಇದು. ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಒಂದು 3 ತಿಂಗಳಿಗಾಗಷ್ಟು ಮಾಡಿಟ್ಕೊತೀವಲ್ಲ ಅದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ. ಮನೆ ಉಜ್ಜಬೇಕಾದ್ರೆ ನಿಮ್ಗೆ ಜ್ಞಾಪಕ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಅವತ್ತು ಹಾಕ್ಕೊಂಡು ಮನೆ ಉಜ್ಕೊಳ್ಳಿ. ಯಾಕೆಂದರೆ ನಿಂಬೆಹಣ್ಣು ನಾವು ಈ ನೀರು ಒಳಗಡೆ ಹಾಕೋದ್ರಿಂದ ನಿಂಬೆಹಣ್ಣು ಮತ್ತು ಸೋಡಾ ಅದು ಬಿಡುತ್ತೆ, ನೀರು ವೇಸ್ಟ್ ಆಗುತ್ತೆ, ನಾವು ಮಾಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ ನೀವು ಸೋಡಾನ ಇವಾಗ ಹಾಕಿಟ್ಕೊಳ್ಳಿ, ಒಂದು ಸ್ವಲ್ಪ ಹಾಕಿಟ್ಕೊಳ್ಳಿ. ಯಾಕಂದರೆ ಅಕಸ್ಮಾತ್ ಕೆಲವ್ರಿಗೆ ಜ್ಞಾಪಕ ಇರೋಲ್ಲ ಆ ಟೈಮಲ್ಲಿ, ಸೊ ಅದನ್ನು ಹಾಗೆ ಉಜ್ಜಿಬಿಡ್ತೀವಿ. ಅದಕ್ಕೋಸ್ಕರಾಗಿ ಸ್ವಲ್ಪ ಇವಾಗ ಹಾಕಿಟ್ಕೊಳ್ಳಿ. ಜ್ಞಾಪಕ ಇದ್ದರೆ ಇನ್ನು ಸ್ವಲ್ಪ ಜಾಸ್ತಿ ಮನೆ ಉಜ್ಜೋ ಟೈಮಲ್ಲಿ ನೀರಿಗೆ ಹಾಕ್ಕೊಳ್ಬೋದು. ಹಾಕ್ಕೊಳಕ್ಕೆ ಮರ್ತೋದ್ರೂ ಪರವಾಗಿಲ್ಲ, ಇದರಲ್ಲಿ ಸ್ವಲ್ಪ ಹಾಕಿರ್ತೀವಲ್ಲ ಪರವಾಗಿಲ್ಲ, ಇಷ್ಟೇ ಸಾಕು. ಇಂಗ್ರೀಡಿಯೆಂಟ್ಸ್ 5 ಥರ ಇಂಗ್ರೀಡಿಯೆಂಟ್ಸನ್ನು ಇಟ್ಟಿದ್ದೀನಿ. ನಿಂಬೆಹಣ್ಣು, ಕರ್ಪೂರ, ಅಡುಗೆ ಸೋಡಾ, ಉಪ್ಪು, ಇದು ಸ್ಫಟಿಕ. ಜ್ಞಾಪಕ ಇಟ್ಕೊಳ್ಳಿ, ಇದು ಗಂಧದ ಅಂಗಡಿಯಲ್ಲಿ ಸಿಗುತ್ತೆ ಸ್ಫಟಿಕ, ನೀವು ಕೇಳಿ ಸಿಗುತ್ತೆ. ಸ್ಫಟಿಕನ ತೊಗೊಬಂದು ಇಟ್ಕೊಳ್ಳಿ, ಮನೆ ಉಜ್ಜೋದಕ್ಕೆ ಅಂತ ಸ್ವಲ್ಪ ಇಟ್ಕೊಳ್ಳಿ. ಮನೆ ಬಾಗಿಲಲ್ಲಿ ಕಟ್ತೀನಿ ಸ್ಫಟಿಕ ಸಿಗುತ್ತೆ, ಈ ದಾರ ನಾನೇ ಕಟ್ಟಿರೋದು. ಬೇಕಾದರೆ ನೀವು ಕೂಡ ಬ್ಲಾಕ್ ಕಲರ್ ದಾರ ತಂದು ಮನೆ ಬಾಗಿಲಲ್ಲಿ ಕಟ್ಬೋದು. ಅಕಸ್ಮಾತ್ ನಮ್ಮ ಮನೆಯಲ್ಲಿ ಶೋಕೇಶ್ ಏನೂ ಇಲ್ಲದಿರೋ ಕಾರಣದಿಂದ ನಾನು ಮೇಲೆ ಕಟ್ತಾಯಿದ್ದೀನಿ. ನಿಮಗೆ ಶೋಕೇಶ್ ಇದ್ದರೆ ಒಂದು ತಟ್ಟೆ ಒಳಗಡೆ ಇಟ್ಕೊಂಡ್ರೂ ಸಾಕು. ಶೋಕೇಶು ಮತ್ತು ಟೀಪಾಯ್, ಮಕ್ಕಳಿಲ್ಲ ಅಂದರೆ ಟೀಪಾಯ್ ಮೇಲೆ ಇಟ್ಟರು ನಡೆಯುತ್ತೆ. ನಮಗೆ ಚಿಕ್ಕ ಮಕ್ಕಳು ಇರೋದ್ರಿಂದ ಅವರು ಇದು ಮಾಡ್ತಾರೆ ಅಂತ ನಾನು ಮೇಲೆ ಬಾಗಿಲ ಮೇಲೆ ಕಟ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಖಂಡಿತ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ನಾವು ಈ ನೀರೊಳಗಡೆ ಹಾಕಿಟ್ಕೊಳ್ಳೋಣ. ಇನ್ನು ಇಷ್ಟನ್ನು ನಿಂಬೆಹಣ್ಣನ್ನು ಕೊಯ್ದು ಇದರೊಳಗಡೆ ಹಾಕ್ಕೊಳ್ಳಿ. ನಾನೀಗ ತೋರಿಸ್ತೀನಿ ಯಾವ ರೀತಿ ಅಂತ. ಇದನ್ನು ನೋಡಿ, ಕಲ್ಲುಪ್ಪನ್ನು ನಾನು ಇಷ್ಟನ್ನು ಹಾಕ್ಬಿಡ್ತಾಯಿದ್ದೀನಿ. ಒಂದು ಹಿಡಿ ಕಲ್ಲುಪ್ಪನ್ನು ಹಾಕಿದ್ದೀನಿ, ಜೊತೆಗೆ ಸೋಡಾನ ಕೂಡ ಹಾಕ್ತಾಯಿದ್ದೀನಿ. ಕರ್ಪೂರನ ಪುಡಿ ಮಾಡಿಟ್ಕೊಂಡು ಹಾಕಿ, ಕೈಯಲ್ಲಾದರೂ ಮಾಡ್ಬೋದು, ಅಥವಾ ಗುಂಡು ಕಲ್ಲಲ್ಲಾದರೂ ನೀಟಾಗಿ ಹಾಕಿ ಇಟ್ಕೊಂಡು ಹಾಕ್ಬೋದು. ಹಾಗೆ ನಾನು ನಿಂಬೆಹಣ್ಣನ್ನು ಇಸ್ತಾಯಿದ್ದೀನಿ. ನಿಮ್ಮ ಮನೇಲಿರೋ ನೆಗೆಟಿವ್ನೆಲ್ಲ ಇದು ಹಿಡಿದಾಕುತ್ತೆ. ನಿಮಗೆ ಅನಿಸುತ್ತೆ ಇದನ್ನು, ನಾನು ಫಸ್ಟ್ ಟೈಮ್ ಮಾಡಿದಾಗ ನನಗೆ ನಮ್ಮ ಮನೇಲಿ ನಿಂಬೆಹಣ್ಣು ತಲೆದಲ್ಲಿ ಕುತ್ಕೊಂಡಿತ್ತು. ಏನು ಮಾಡಿದ್ರು ಅದು ಎಲೆ ಬರಲಿಲ್ಲ, ಯಾಕೆಂದರೆ ಅಷ್ಟು ಡಿಸ್ಟೇ ಆಗೋಗಿತ್ತು. ಆ ಸಮಯದಲ್ಲಿ ನಾನು ಇದನ್ನು ಇವೆಲ್ಲನೂ ಹಾಕಿ ಮನೆ ಉಜ್ಜಿದ ತಕ್ಷಣ ಉಜ್ಜಿದ ಸೆಕೆಂಡಲ್ಲೇ ನಿಂಬೆಹಣ್ಣು ಮೇಲೆ ತೇಲ್ತು. ಅಷ್ಟು ಪವರ್ಫುಲ್ ಅದೊಂದು ಟೆಕ್ನಿಕ್ ಇದು. ಈ ಲಿಕ್ವಿಡ್ ಇದೆಯಲ್ಲ, ಇದು ತುಂಬಾ ನೆಗೆಟಿವ್ನ ಹಿಡ್ದಾಕುತ್ತೆ. ಈ 5 ಇಂಗ್ರೀಡಿಯೆಂಟ್ಸ್ ಕೂಡ ಖಂಡಿತವಾಗ್ಲೂ ನೀವು ಒಂದು ಸಾರಿ ಟ್ರೈ ಮಾಡಿ, ಖಂಡಿತ ನಿಮಗೆ ಅನಿಸುತ್ತೆ. ಇಷ್ಟು ಸ್ಫಟಿಕನ ಹಾಕ್ತಾಯಿದ್ದೀನಿ. ಅದೇ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಕೊಡಿ. 1-2 ಸರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ನೀರು ಸ್ವಲ್ಪನೇ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಸೋಡಾ ಮತ್ತು ನಿಂಬೆಹಣ್ಣು ಇರೋದ್ರಿಂದ ಅದು ಉಕ್ಕುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಇಟ್ಕೊಂಡು ಮನೆ ಉಜ್ಜಬೇಕಾದ್ರೆ ನನಗೆ ಜ್ಞಾಪಕ ಇರುತ್ತೆ. ಹಾಗೆ ನಾನು ಆವಾಗ ಸ್ವಲ್ಪ ನೀರು ಹೆಚ್ಚಾಗಿದ್ರಿಗೆ ಹಾಕಿ ನಾನು ಬಳಸ್ಕೊತೀನಿ. ನಿಮಗೆ ಮಾಡೋಕ್ಕೆ
ಒಂದೇ ಟೈಮ್ ನಾವು 3 ತಿಂಗಳಿಗಾಗೋಷ್ಟು ಒಂದೇ ಟೈಮ್ ಮಾಡ್ತೀನಿ ಅಂದರೆ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಲೇಬೇಕು. 4 ನಿಂಬೆಹಣ್ಣು, ಕರ್ಪೂರ 15 ಕರ್ಪೂರ ಯೂಸ್ ಮಾಡಬೇಕು, 1 ಹಿಡಿ ಉಪ್ಪನ್ನ ಎಲ್ಲ ಹಾಕ್ಕೊಬೇಕು. ನಾನು ನಿಂಬೆಹಣ್ಣು ನಾನು ಒಂದೇ ಹಾಕಿರೋದು, ಯಾಕೆಂದರೆ ನಾನು ಆವಾಗ ಸ್ವಲ್ಪ ಮಾಡ್ಕೊತೀನಿ. ನನಗಿದು ಒಂದು ತಿಂಗಳು ಬರುತ್ತೆ, ಯಾಕೆಂದರೆ ವಾರಕ್ಕೆ 2 ಸರಿ ಆಗಿರೋದ್ರಿಂದ ತಿಂಗಳಿಗೆ ನನಗೆ ಸರೋಗುತ್ತೆ. ಯಾಕೆಂದರೆ ನಾನು ಆವಾಗ ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ಹಾಕಿಟ್ಕೊತೀನಿ. ನಿಮಗೂ ಆವಾಗ ಮಾಡ್ಕೊತೀರಿ ಅಂದರೆ ನೀವು ಕಮ್ಮಿ ಯೂಸ್ ಮಾಡಿಕೊಂಡ್ರೆ ಅಲ್ಲ. ನಾವು ಒಂದೇ ಟೈಮ್ ಮಾಡಿ ಇಟ್ಕೊತೀವಿ ಅಂದರೆ ದೊಡ್ಡ ಬಾಕ್ಸ್ ಇಟ್ಕೊಂಡು ಹಾಕಿ ಇಟ್ಕೊಳ್ಳಿ. ಯಾಕಂದರೆ ಖಂಡಿತವಾಗ್ಲೂ 3 ತಿಂಗಳಿಗಿದು ಯೂಸ್ ಆಗುತ್ತೆ. 3 ತಿಂಗಳಿಗಾಗಷ್ಟು ಲಿಕ್ವಿಡ್ ತಯಾರಾಗಿರುತ್ತೆ. ಖಂಡಿತವಾಗಿ ಈ ಲಿಕ್ವಿಡ್ ನಿಮ್ಗೆ ಇಷ್ಟ ಆಗುತ್ತೆ. ಖಂಡಿತ ಒನ್ ಟೈಮ್ ಮಾಡಿಟ್ಕೊಂಡು 3 ತಿಂಗಳು ನೀವು ಯೂಸ್ ಮಾಡಿ ನೋಡಿ. ನಿಮ್ಮ ಮನೇಲಿ ಎಷ್ಟು ಖುಷಿ ವಾತಾವರಣ ಬರುತ್ತೆ, ಹಾಗೆ ನೆಗೆಟಿವ್ ಎಲ್ಲ ಹೋಗಿ ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತೀರ ಅಂತ ನೀವೇ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸ್ತೀರ. ನಾನು ಪ್ರತಿ ಸರಿ ನಿಮ್ಗೆ ಒಳ್ಳೊಳ್ಳೆ ಮಾಹಿತಿಯನ್ನು ಕೊಡೋದಕ್ಕೆ ನಾನು ಏನೆಲ್ಲ ಮನೇಲಿ ಯೂಸ್ ಮಾಡ್ತೀನೋ ಅದನ್ನೆಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರತಿಯೊಂದು ವಿಡಿಯೋದಲ್ಲೂ. ದಯವಿಟ್ಟು ವಿಡಿಯೋ ನೋಡ್ತೀರಾ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆ ಇದೆಲ್ಲ ಮಾಡಿದಾದ್ಮೇಲೆ ಈ ಡಬ್ಬನ 2 ಕೈಯಲ್ಲಿ ಹಿಡ್ಕೊಳ್ಳಿ. 2 ಕೈಯಲ್ಲಿ ಈ ರೀತಿ ಹಿಡ್ಕೊಂಡು 11 ಸರಿ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ 11 ಸರಿ ಹೇಳಿ ಇಟ್ಕೊಳ್ಳಿ. 11 ಸರಿ ಹೇಳಿ ಇದಕ್ಕೆ ನೀವು ಪಾಸಿಟಿವನ್ನು ಕೊಟ್ಟು ನೀವು ಇಟ್ಕೊಂಡು ನೀವು ಯಾವಾಗ ಮನೆ ಉಜ್ಜುತ್ತೀರೋ ಆಗ 11 ಗ್ಲಾಸಷ್ಟು ನೀರನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು ನೀವು ಮನೆ ಉಜ್ಕೊಬೋದು, ಮನೇನ ಕ್ಲೀನ್ ಮಾಡ್ಕೊಬೋದು. ಒಂದೇ ದಿನಕ್ಕೆಲ್ಲ ಯೂಸ್ ಮಾಡಬೇಡಿ. ಸ್ವಲ್ಪ ಒಂದು ಗ್ಲಾಸ್ ಒಂದು ಲಿಕ್ವಿಡ್ ಎಷ್ಟು ಹಾಕ್ಕೊತೀವೋ ನಾವು ವಾಷಿಂಗ್ ಮಿಷಿನ್ಗೆ ಆಗಿರ್ಬೋದು, ಒಂದು ಲಿಕ್ವಿಡನ್ನು ಯಾವ ರೀತಿ ಉಪಯೋಗಿಸ್ತೀರೋ ಈ ವಾಟರ್ನ ಕೂಡ ನೀವು ಅದೇ ಥರ ಲಿಕ್ವಿಡಾಗಿ ಉಪಯೋಗಿಸ್ಬೋದು, ಸರಿನಾ? ಅದ್ರ ಜೊತೆಗೆ ನಿಮ್ಮ ಮನೇಲಿ ಏನಾದರೂ ಹೊಡೆದೋಗಿರೋ ಅಥವಾ ಹಳೆ ಬಟ್ಟೆಗಳು ಹೊಡೆದೋಗಿರೋ ಸಾಮಾನು ಯಾವಾದರೂ ಇದ್ದರೆ, ವೇಸ್ಟ್ ಸಾಮಾನುಗಳನ್ನೇನಾನು ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಅದನ್ನೆಲ್ಲ ಎತ್ತಿ ಡಸ್ಟ್ಬಿನ್ಗೆ ಹಾಕಿ. ನಿಮ್ಮ ಮನೇಲಿ ನೆಗೆಟಿವ್ ಏನು ಇರಬಾರ್ದು ಅಂದರೆ ಹೊಡೆದೋಗಿರೋ ಸಾಮಾನುಗಳೆಲ್ಲ ಮನೆಯಲ್ಲಿ ಇಟ್ಕೊಬಾರ್ದು. ಆಮೇಲೆ ತುಂಬ ಹಳೆ ಬಟ್ಟೆಗಳು, ಕಿತ್ತೋಗಿರೋ ಬಟ್ಟೆಗಳು ಆ ಥರನೆಲ್ಲ ನೀವು ಯೂಸ್ ಮಾಡಿಬಿಡಿ. ಹಾಗೆ ಅವನ್ನೆಲ್ಲ ಇದ್ದರೆ ಖಂಡಿತವಾಗ್ಲೂ ಇದನ್ನು ಆಚೆ ಹಾಕಿ. ನಿಮ್ಮ ಮನೇಲಿ ಪಾಸಿಟಿವ್ ಒಂದೇ ಇರಬೇಕು ಅಂದರೆ ನೀವು ನೀಟಾಗಿರೋ ಬಟ್ಟೆ ಹಾಕ್ಕೊಬೇಕು. ಅಕಸ್ಮಾತ್ ನೀಟಾಗಿರೋ ಸಾಮಾನುಗಳು ಮನೇಲಿರಬೇಕು. ಪಾತ್ರೆ ಸಾಮಾನುಗಳು ಆಗಿರ್ಬೋದು, ಅಡುಗೆ ಮನೆಯಲ್ಲಿ ಹೊಡೆದೋಗಿರೋವು, ಕಿತ್ತೋಗಿರೋವು, ನಕ್ಕು ಬಿದ್ದಿರೋವು, ತೂತು ಬಿದ್ದಿರೋವು ಆ ಥರವು ಯಾವುದನ್ನು ಇಟ್ಕೊಬೇಡಿ. ಎಲ್ಲನೂ ಮನೆಯಿಂದ ಹೊರಗಡೆ ಹಾಕಿ. ಮನೆಯಲ್ಲಿ ನೆಗೆಟಿವ್ ಇದ್ದರೆ ಅಥವಾ ಆ ಥರ ಹೊಡೆದೋಗಿರೋವು, ಕಿತ್ತೋಗಿರೋವೆಲ್ಲ ಮನೆಯಲ್ಲಿ ಇಟ್ಕೊಂಡು ನಾವು ಪದೇ ಅದನ್ನು ನೋಡಿದ್ರೆ ನಮ್ಮ ಮೈಂಡ್ ಕೂಡ ನೆಗೆಟಿವ್ನೇ ಯೋಚನೆ ಮಾಡುತ್ತೆ. ಅದು ನೆಗೆಟಿವ್ ಥಾಟೇ ಬರುತ್ತೆ. ಅವೆಲ್ಲ ನಮ್ಮ ಮನೆಯಿಂದ ಈಚೆ ಬಿಸಾಕಿ ನಮ್ಮ ಮನೇಲಿ ನೀಟಾಗಿರೋ ವಸ್ತುಗಳನ್ನು ಇಟ್ಕೊಂಡಾಗ ಮಾತ್ರ ನಮ್ಮ ಮೈಂಡು ಕೂಡ ನೀಟಾಗಿ ಮತ್ತು ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ ಸಾಧ್ಯ. ಈ ರೀತಿ ಮಾಡೋದ್ರಿಂದ ನಮ್ಮ ಮನೇಲಿ ನೆಗೆಟಿವ್ ಇರೋದಿಲ್ಲ, ಹಾಗೆ ಪಾಸಿಟಿವ್ ಮಾತ್ರ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ ಒಳ್ಳೆಯ ಮಾಹಿತಿಯೊಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.